ನಮಸ್ಕಾರ. ಇವತ್ತು ಎಂ.ಕೆ. ಇಂದಿರಾ ಅವರ ಫಣಿಯಮ್ಮ ಈ ಕಾದಂಬರಿಯ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ. ಎಂ.ಕೆ. ಇಂದಿರಾ ಅವರು ಹಲವು ಕಾದಂಬರಿಗಳನ್ನು ರಚಿಸಿದ್ದಾರೆ. ಗೆಜ್ಜೆ ಪೂಜೆ ಅದರಲ್ಲಿ ಒಂದು. ಅದನ್ನು ಚಲನಚಿತ್ರ ಆಗಿಸಿದ್ದಾರೆ. ಪುಟ್ಟಣ್ಣ ಕಣಗಾಲ್ನವರು ನಿರ್ದೇಶನ ಮಾಡಿದ್ದಾರೆ. ಆ ಚಿತ್ರವನ್ನು ಅದ್ಭುತವಾದ ಚಿತ್ರ, ನೀವು ನೋಡಿರಬಹುದು. ಹಾಗೆ ಮುಸುಕು ಅಂತ ಇದೆ, ತುಂಗಭದ್ರ ಅಂತ ಒಂದು ಕಾದಂಬರಿ ಇದೆ, ಇನ್ನೂ ಹಲವು ಕಾದಂಬರಿಗಳು ಇದ್ದಾವೆ. ಇವರು ತೀರ್ಥಹಳ್ಳಿ ಭಾಗದವರು. ಬೆಂಗಳೂರಲ್ಲಿ ಇಂದಿರಾನಗರ ಇದೆಯಲ್ಲ, ಅದು ಇವರ ಸ್ಮರಣಾರ್ಥನೆ ಇಟ್ಟಿದ್ದು. ಅದು ಈ ಫಣಿಯಮ್ಮ ಏನು ಈ ಕತೆ, ಇದು ಇವರಿಗೆ ನೆಂಟರಾಗುವ ಒಬ್ಬರು ವ್ಯಕ್ತಿ ಫಣಿಯತ್ತೆ ಅಂತ. ಇವ್ರಿಗೆ ಹತ್ತಿರದಿಂದ ಅವ್ರನ್ನ ನೋಡಿದ್ದಾರೆ. ಅವ್ರ ಕಥೆಯನ್ನ ಇವರು ಬನಶಂಕರಮ್ಮ ಅಂತ ಅವರಿಂದ ಕೇಳಿ ತಿಳ್ಕೊಳ್ತಾರೆ. ಅದರಿಂದ ಈ ಕಾದಂಬರಿಯನ್ನು ರಚಿಸಿದ್ದಾರೆ. ಹಾಗಾಗಿ ಇದು ಒಂದು ಸತ್ಯ ಕತೆ. ಆದರೆ ಕತೆಗಳನ್ನ, ಪಾತ್ರಗಳನ್ನ ಕೆಲವುದನ್ನ ಹಾಗೆ ಹೀಗೆ ಸೇರಿಸಿದ್ದೇನೆ ಅಂತ ಇವರು ಇಲ್ಲಿ ಬರ್ಕೊಂಡಿದ್ದಾರೆ. ಆದರೆ ಒಟ್ಟಾರೆಯಾಗಿ ಫಣಿಯಮ್ಮ ಎನ್ನುವ ವ್ಯಕ್ತಿ ಇದ್ರು. ಅವರು ಹೇಗೆ ಬದುಕಿದ್ರು ಅನ್ನೋದನ್ನ ಇದರಲ್ಲಿ ತಿಳಿಸಿದ್ದಾರೆ. ಫಣಿಯಮ್ಮ ಯಾರು ಹಾಗಾದ್ರೆ? ಫಣಿಯಮ್ಮ 112 ವರ್ಷ ಬದುಕಿದಂತಹ ಒಬ್ಬ ಹೆಂಗಸು. ಅವಳು ತನ್ನ 9ನೇ ವಯಸ್ಸಿನಲ್ಲಿಯೇ ತನ್ನ ಗಂಡನನ್ನ ಕಳ್ಕೊಂಡ್ಬಿಡ್ತಾಳೆ. ಅಂದ್ರೆ ಬಾಲ್ಯ ವಿವಾಹ ಒಂದು ಜಾರಿಯಲ್ಲಿತ್ತು. ಆಗ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ರು. ಆದರೆ 9ನೇ ವರ್ಷಕ್ಕೆ ಅವರ ಗಂಡನನ್ನ ಕಳ್ಕೊಳ್ತಾಳೆ. ನಂತರ ಅವಳಿಗೆ ಈ ತಲೆ ಬೋಳಿಸಿ ಬಿಳಿ ಸೀರೆ ಕೊಟ್ಟು ಮಡಿ ಹೆಂಗಸರನ್ನಾಗಿ ಮಾಡ್ತಾರೆ. ನಂತರ ಅವಳು ನಂತರ ಫಲಹಾರದಲ್ಲೇ ಬದುಕ್ತಾಳೆ. ಆಮೇಲೆ ಅದು ಕೇವಲ 2 ಬಾಳೆಹಣ್ಣಿಗೆ ಬರುತ್ತೆ. ಕೇವಲ 2 ಬಾಳೆಹಣ್ಣಿನಿಂದ ಅವರು ಜೀವನವನ್ನು ನಡೆಸ್ತಾರೆ. ಅವರು ಬಾಣಂತನ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಹೆಂಗಸರಿಗೆ ಬಾಣಂತನ ಮಾಡ್ತಾರೆ. ಯಾರು ಕರೆದ್ರು ಹೋಗ್ತಾರೆ ಅಲ್ಲಿಗೆ. ಅವರು ಕುಟುಂಬ ಮತ್ತೆ ಹುಡುಗರೆಲ್ಲ ಹೊರಗಡೆ ಹೋದಾಗ ಅವ್ರನ್ನೆಲ್ಲ ಕರ್ಸ್ಕೋತಾ ಇರ್ತಾರೆ, ಅಲ್ಲಿ ಹೋಗ್ತಾರೆ. ನಿಮ್ಗೇನು, ನೀವು ಎಲ್ಲಿರೋದಕ್ಕೂ ತೊಂದರೆ ಇಲ್ಲ, ನಿಮ್ಮಿಂದ ನಮಗೇನು ಖರ್ಚಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಖರ್ಚಿಲ್ಲ, ಅವರು ಅಷ್ಟೇ 2 ಬಾಳೆಹಣ್ಣು ತಿನ್ಕೊಂಡು ಬದುಕ್ತಾರೆ. ಅವರಿಂದ ಬೇರೆ ಏನು, ಅವ್ರು ಯಾರಿಗೂ ಏನನ್ನು ಕೇಳಿಯೇ ಗೊತ್ತಿರಲಿಲ್ಲ. ಅವರಿಗೆ ಜೀವನದಲ್ಲಿ ಬಹಳ ಸ್ವಾಭಿಮಾನದಿಂದ ಬದುಕ್ತವ್ರು. ಏನೂ ಕೇಳಲಿಲ್ಲ ಯಾರನ್ನು, ಹಂಗೆ ಬದುಕಿದ್ರು. ಅವ್ರಿಗೇನು ಬೇಕು ಅಂತಲೂ ಅನ್ಸಿರ್ಲಿಲ್ಲ ಅಂತ. ಆ ರೀತಿಯಾಗಿ ಬದುಕಿದ್ರು. ಬೇರೆಯವರಿಗೆ ಉಪಕಾರಿಯಾಗಿ ಬದುಕಿದ್ರು. ಯಾರಿಗೂ ನೋಯಿಸುವಂತ ಮಾತನ್ನು ಕೂಡ ಆಡ್ತಾ ಇರಲಿಲ್ಲ ಅವರು. ಹೀಗೆ ದಾಕ್ಷಾಣಿ ಅಂತ ಮತ್ತೊಂದು ಹುಡುಗಿಗೆ, ಇವರಿಗೆ 70 ವರ್ಷ ಎಲ್ಲ ದಾಟಿದ ನಂತರ ಆ ಹುಡುಗಿ ಕೂಡ ವಿಧವೆ ಆಗ್ತಾಳೆ. ಅವಳನ್ನು ಈ ತರ ಮಡಿ ಹೆಂಗಸರನ್ನಾಗಿ ಮಾಡಬೇಕು ಅಂತ ಹೋದಾಗ ಆ ದಾಕ್ಷಾಯಣಿ ಒಪ್ಪೋದಿಲ್ಲ. ನಾನು ಬಿಳಿ ಸೀರೆ ಉಟ್ಟು ತಲೆ ಬೋಳ್ಸ್ಕೊಂಡು ಇರೋದಿಲ್ಲ ಅಂತ ಅವಳು ಒಪ್ಪೋದಿಲ್ಲ. ಆಗ ಈ ಫಣಿಯಮ್ಮನವರು ಕೂಡ ಅದಕ್ಕೆ ವಿರೋಧವಾಗಿ ಮಾತನಾಡ್ತಾರೆ. ಅದು ನೋವಾಗದಿದ್ದಂಗೆ ಮಾತಾಡ್ತಾರೆ. ಅಂದ್ರೆ ಅವ್ರನ್ನ ಮಡಿ ಹೆಂಗಸಾಗಿ ಮಾಡಬೇಡಿ, ನನಗಾದಂತೆ ಆಗಬಾರ್ದು ಅನ್ನುವ ಮನಸ್ಥಿತಿ ಇತ್ತು. ನಮ್ಮ ಸಂಪ್ರದಾಯಗಳ ಬಗ್ಗೆ ಒಂದು ವಿರೋಧ ಭಾವ ಅವರಲ್ಲಿ ಮೂಡಿತ್ತು. ಅದನ್ನೆಲ್ಲ ಇದರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಅವರು 112 ವರ್ಷ ಬದುಕ್ತಾರೆ. ಅವರು ಬದುಕಿನ ಕೊನೆ ಕಾಲದಲ್ಲಿ ಹೀಗೆ ಅವರು ಧ್ಯಾನ ಮಾಡ್ತಾ ಇರ್ತಾರೆ, ತಪಸ್ ಮಾಡ್ತಾ ಇರ್ತಾರೆ ಅನ್ನೋ ತರ ಹೇಳಿದ್ದಾರೆ. ಅದರಲ್ಲಿ ತುಳಸಿ ಗಿಡದ ಎದುರುಗಡೆ ಹಿಂಗೆ ಬಿದ್ದು ಅವರು ತಮ್ಮ ಜೀವನ ಬಿಡ್ತಾರೆ. ಅಂದ್ರೆ ಯಾರ ಮೇಲೂ ಅವರು ಅವಲಂಬಿತರಾಗಲೇ ಇರಲಿಲ್ಲ ಅಂತ. ಹಾಗೆ ಬದುಕಿದ್ರು, ಇನ್ನೊಬ್ರಿಗೆ ಉಪಕಾರಿಯಾಗಿ ಸನ್ಯಾಸಿನಿ ತರ ಜೀವನವನ್ನ ಮಾಡಿ ಹಾಗೆ ತೀರಿ ಹೋಗ್ತಾರೆ. ಇದರಲ್ಲಿ ನೋಡಿ, ಇದರಲ್ಲಿ ಏನ್ ಬರೆದಿದ್ದಾರೆ ಅಂತ ನಾನು ಓದ್ತೇನೆ. 1844ರಲ್ಲಿ ಜನಿಸಿ 1952ರಲ್ಲಿ ತೀರಿಕೊಂಡ ಅಂಚೆ ಅತ್ತೆಯ ಪವಿತ್ರ ಇತಿಹಾಸ ಸಾಮಾನ್ಯ ಜನರಿಗೆ ಸಾಮಾನ್ಯವೇ ಆಗಿತ್ತು. ಅವರೆದುರಿಗೆ ಹುಟ್ಟಿ ಸತ್ತವರಿಗೆ ಅವರ ಜೀವನದ ರಹಸ್ಯವೇ ತಿಳಿಯದು. ಕಾಲಗರ್ಭದಲ್ಲಿ ಎಲ್ಲ ಅಳಿಸಿ ಹೋಗಿತ್ತು. ಆದರೆ ಹೆಚ್ಚಾಗಿ ಆಕೆಯ ಸಾಮೀಪ್ಯ ಪಡೆದ ಬನಶಂಕರಮ್ಮನಿಗೆ ಆಕೆಯ ಅಂತರಂಗವೆಲ್ಲ ಗೊತ್ತು. ಅದು ಬನಶಂಕರಮ್ಮನ ಮಕ್ಕಳಿಗೆ ತಿಳಿದದ್ದು ಅಂಚೆ ಅತ್ತೆ ತೀರಿಕೊಂಡ ಮೇಲೆ. ಈ ಲೇಖಕಿಯ ಅಜ್ಜ ಶಾನುಭೋಗ ಕಿಟ್ಟಪ್ಪನವರು ಆಗಾಗ ಅನ್ನುತ್ತಿದ್ದುದುಂಟು, ನಮ್ಮ ಫಣಿ ಅಂತ ಹೆಂಗಸೋ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋಲ್ಲ ಎಂದು. ಹುಡುಗರಿಗೆ ತಿಳಿಯುತ್ತಿದ್ದುದು ಒಂದೇ ಅಜ್ಜಿಯರದೇ ಒಂದು ಜಾತಿ, ಮಡಿ ಜಾತಿ. ಅದು ರಾತ್ರಿ ಫಲಹಾರ ಮಾಡುವ ಜಾತಿ ಎಂಬುದು. ಬನಶಂಕರಮ್ಮ ಅಂತ ಅವ್ರ ಹತ್ರ ಇವರು ಎಲ್ಲ ಫಣಿಯಮ್ಮನವರು ಹೇಳ್ಕೊಳ್ತಾ ಇರ್ತಾರೆ. ಅವರು ಬೇರೆ ಜಾತಿಯ ಯಾವುದೋ ಹೆಂಗಸರ ಗರ್ಭಿಣಿಯರ ಇದು ಮಗುವಿನ ಜನನ ಮಾಡಿಸೋದಕ್ಕೆ ಹೋಗ್ತಾರೆ. ಆಗ ಅವ್ರನ್ನ ಮುಡ್ತಾರೆ. ಅದು ಅಸ್ಪೃಶ್ಯತೆ ಎಲ್ಲ ಆ ಕಾಲದಲ್ಲಿ ಜಾರಿಯಲ್ಲಿತ್ತು.
ಅದನ್ನು ಅವರು ಹೇಳಬೇಡ ಅಂತ ಅವರಿಗೆ ಹೇಳಿರ್ತಾರೆ. ಆದರೆ ಬನಶಂಕರಮ್ಮನವರಿಗೆ ಅವರು ಆ ರಹಸ್ಯವನ್ನೆಲ್ಲ ಹೇಳಿರ್ತಾರೆ ಅಂತ. ಇದು ಹೆರಿಗೆ ಮಾಡಿಸೋದಕ್ಕೆ, ನನಗೆ ಆ ಶಬ್ದ ಬಾಯಿಗೆ ಬಂದಿಲ್ಲ, ಹೆರಿಗೆ ಮಾಡಿಸೋದಕ್ಕೆ ಹೋಗಿರ್ತಾರೆ, ಮಾಡಿಸಿರ್ತಾರೆ. ಆದರೆ ಅದನ್ನು ರಹಸ್ಯವಾಗಿ ಇಟ್ಟಿರ್ತಾರೆ. ಹಾಗಾಗಿ ಅವರಲ್ಲಿ ಒಂದು ಜಾತ್ಯತೀತ ಮನೋಭಾವವೂ ಕೂಡ ಇತ್ತು ಅಂತ ಫಣಿಯಮ್ಮನಲ್ಲಿ. ಅದನ್ನು ನಾವು ಇಲ್ಲಿ ನೋಡ್ಬೋದು. ನೋಡಿ, ಅವರು ಹೇಗೆ ಬದುಕಿದ್ರು, ಆ ಫಣಿಯಮ್ಮನವರ ಬದುಕು ಬಹಳ ಅದ್ಭುತವಾದ್ದು ಅಂತ. ಸನ್ಯಾಸಿನಿ ಥರ ಬದುಕಿದ್ರು, ಪರೋಪಕಾರಿಯಾಗಿ ಬದುಕಿದ್ರು. ಅವ್ರು ಯಾವುದೇ ತನ್ನ ವೈಯಕ್ತಿಕ ಲಾಭ ಅನ್ನೋದೇ ಅವರು ಪಡಿಲಿಲ್ಲ ಅಂತ. ಅದು ಯಾವುದೇ ಹೆಸರಿಗಾಗಿ ಇದಕ್ಕಾಗಿ ಯಾವುದಕ್ಕೂ ಅಪೇಕ್ಷೆ ಪಡಲಿಲ್ಲ. ಈ ರೀತಿಯಾಗಿ ಬದುಕಿದ್ರು ಅವರು. ಇದರಲ್ಲಿ ಆಕೆಯ ಸುದೀರ್ಘ ಜೀವನದಲ್ಲಿ ಆಕೆ ಎಂದೂ ಕಾಯಿಲೆ ಮಲಗಲಿಲ್ಲ, ಕೆಲಸಕ್ಕೆ ಬೇಸರ ಪಡಲಿಲ್ಲ. ಅವರಿವರೆಂಬ ಭೇದವಿಲ್ಲದೆ ಕೆಲಸ ಸೇವೆ ಮಾಡಿದರು. ಬೇಕು ಎಂಬ ಸೊಲ್ಲೆ ಆಕೆಯ ಜೀವನದಲ್ಲಿ ಬರಲಿಲ್ಲ. ಒಬ್ಬರನ್ನ ಕಾಡಲಿಲ್ಲ, ಬೇಡಲಿಲ್ಲ. ಅನವಶ್ಯ ಮಾತು, ಒಲ್ಲದ ಕೆಲಸ ಎರಡೂ ಆಕೆಗೆ ಆಗದು. ಆಕೆಗೆ ಬಹಳ ಮೆಚ್ಚುಗೆ ಎಂದರೆ ಗುಟ್ಟನ್ನು ಎಂದು ಬಾಯಿ ಬಿಡದ ಬನಶಂಕರಿ. ಅವಳ ಹತ್ತಿರ ಮಾತ್ರ ಜೀವಿತದ ಕೆಲವು ರಹಸ್ಯವನ್ನು ಹೇಳಿದ್ದರಂತೆ. ಅಂದರೆ ಪುಟ್ಟ ಜೋಯಿಸ ಸುಬ್ಬಿಯ ವಿಷಯ, ಸಿಂಕಿಯ ಹೆರಿಗೆಯ ವಿಷಯ, ಪುಟ್ಟಿಯ ಹೆರಿಗೆಯ ವಿಷಯ, ಇಂಥವು. ಅದು ಬನಶಂಕರಿಯ ಬಾಯಿಂದ ಹೊರಬಂದದ್ದೆಂದರೆ ಅಂಚೆ ಅತ್ತೆ ಸ್ವರ್ಗಸ್ಥರಾದ ಅನೇಕ ವರ್ಷಗಳ ನಂತರ ತನ್ನ ಮಕ್ಕಳ ಎದುರಿಗೆ ಮಾತ್ರ. ಅದು ಹೆಣ್ಣು ಮಕ್ಕಳ ಹತ್ತಿರ. ಫಣಿಯಮ್ಮನ ಅಣ್ಣ ಕಿಟ್ಟಪ್ಪನವರು ಯಾವಾಗಲಾದರೂ ಅನ್ನುತ್ತಿದ್ದುದುಂಟು, ನಮ್ಮ ಫಣಿಯಂತ ಹೆಣ್ಣು ಕಲಿಯುಗದಾಗೆ ಸುಮಾರು ಬೇರೆ ಎಲ್ಲೂ ಹುಟ್ಟಿರಕ್ಕೂ ಇಲ್ಲ. ಅವಳಂತ ಬಾಳು ಯಾರಿಗೂ ಬಂದಿರಕ್ಕೂ ಇಲ್ಲ. ಕಲಿಯುಗದಾಗೇನು ಪುರಾಣ ಕಾಲದಾಗೂ ಇರೋಕ್ಕೂ ಸಾಧ್ಯ ಇಲ್ಲ. ರಾಮಾಯಣ, ಮಹಾಭಾರತ, ಭಾಗವತ ಯಾವುದರಾಗೆ ಇಂಥ ಒಂದು ಹೆಣ್ಣಿನ ಕತೆ ಅದೇ? ಯಾರಾದರೂ ಋಷಿಯ ಶಾಪದಿಂದ ಹುಟ್ಟಿ ಬಂದದಾಳೋ ಏನೋ, ಅದನ್ನೇ ಸಾವಸ್ತಾ ಅದಾಳೆ. ಇಲ್ಲಿ ಇನ್ನೊಂದು, ತೀರ್ಥಹಳ್ಳಿಯ ಬ್ರಾಹ್ಮಣರ ಭಾಷೆ ಈ ಕಾದಂಬರಿಯಲ್ಲಿ ಬಹಳ ಚೆನ್ನಾಗಿ ತಗೊಂಡಿದ್ದಾರೆ. ಬರ್ತಾನಿ, ಹೋಗ್ತಾನಿ, ಅದಾನೆ, ಅದಾಳೆ, ಅದೇ, ಇದು ಬಹಳ ಚೆನ್ನಾಗಿದೆ. ಅದು ನಿಮಗೆ ಈ ಕಾದಂಬರಿಯಲ್ಲಿ ಒಂದು ಜೀವಕಳೆ ಇದೆ ಅಂತ. ಇದನ್ನು ನೀವು ಓದಿದ್ರೆ, ಈ ಶಿವಮೊಗ್ಗ ಭಾಗದವ್ರು ಇದನ್ನು ಓದಿದ್ರಂತೂ ಅವರಿಗೆ ಬಹಳ ರೀಚ್ ಆಗುತ್ತೆ. ಯಾಕೆಂದ್ರೆ ತೀರ್ಥಹಳ್ಳಿಯ ಕನ್ನಡ ಭಾಷೆಯನ್ನು ತಗೊಂಡಿದ್ದಾರಲ್ಲ. ಅದಾನೆ, ಅದಾಳೆ, ಬರ್ತಾನಿ, ಹೋಗ್ತಾನಿ, ಬಹಳ ಚೆನ್ನಾಗಿದೆ, ಬಹಳ ಖುಷಿ ಕೊಡುತ್ತೆ ಅದು. ಅದೇನೇ ಇರಲಿ, ಇದು ನೋಡಿ, ಇದು ಫಣಿಯಮ್ಮನ ಕಥೆಯನ್ನು ನಾವು ನೋಡಿದಾಗ ನಮಗೆ ಫಣಿಯಮ್ಮನಿಗೊಂದು ಮದುವೆ ಮಾಡಬೇಕಾಗಿತ್ತು ಅಂತ ಮನಸ್ಥಿತಿ ಆ ಕಾಲದಲ್ಲಿ ಇರಲಿಲ್ಲ. ನೋಡಿ, ಆ ಮನಸ್ಥಿತಿ ಇರಬೇಕಾಗಿತ್ತು, ಆ ಮನಸ್ಥಿತಿ ಇರಲಿಲ್ಲ. ಅವರಿಗೆ ಇನ್ನೊಂದು ಮದುವೆ ಮಾಡಬೇಕಾಗಿತ್ತು ಅನ್ನೋದು ಇರಲಿಲ್ಲ. ಅದನ್ನು ಪ್ರಶ್ನಿಸುವವರು ಇರಲಿಲ್ಲ. ಸಂಪ್ರದಾಯದಿಂದ ಬಂದು ಹೋಗ್ಬಿಟ್ಟಿದೆ ಅದು, ಹಿಂದಿನ ಕಾಲದಿಂದನೂ ಅದು ಸರಿ ಅಂತ ನಡ್ಕೊಂಡು ಹೋಗ್ತಾ ಇರತ್ತೆ. ಅದು ತಪ್ಪು ಅಂತ ಎಷ್ಟೋ ಬಾರಿ ಎಷ್ಟೋ ಜನರಿಗೆ ಅದು ಅನ್ಸೋದೇ ಇಲ್ಲ. ಇಲ್ಲ, ಇದು ಹಿಂಗಲ್ಲ, ಅವರಿಗೊಂದು ಮದುವೆ ಮಾಡಬೇಕಾಗಿತ್ತು ಅಂತ ಅನ್ನಿಸ್ಲಿಲ್ಲ. ಅದು ಈಗ ಬದಲಾಗ್ತಾ ಇದೆ ಬಿಡಿ, ಈಗೆಲ್ಲ ಬದಲಾಗಿದೆ, ಸಾಕಷ್ಟು ವಿಚಾರಗಳು ಬದಲಾಗಿದೆ. ಇನ್ನು ಕೆಲವು ವಿಚಾರಗಳಲ್ಲಿ ಬದಲಾವಣೆ ಬೇಕಾಗಿದೆ. ವಿಧವಾ ವಿವಾಹಕ್ಕೆ ಈಗ ಸಾಕಷ್ಟು ಎಲ್ಲ ಕಡೆ ನಡೀತಾ ಇದೆ. ಅದನ್ನೇನು ವಿಶೇಷವಾಗಿ ಆ ರೀತಿ ಈಗ ಇದನ್ನ ಮಾಡ್ತಾ ಇಲ್ಲ. ಆಗಿನ ಕಾಲದಲ್ಲಿ ಹಾಗಿತ್ತು ಅಂತ ಅದನ್ನ ಇವರು ಎತ್ತಿ ತೋರಿಸಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಇದನ್ನ ಆಮೇಲೆ ಮಾಲೆಯರನ್ನಾಗಿ ಮಾಡಿಬಿಡ್ತಾ ಇದ್ದಿದ್ದು ಅವರು. ಈ ವಿಧವಾ ಹೆಂಗಸರು ಗರ್ಭಿಣಿ ಆದರೆ, ವಿಧವೆ ಆದ ನಂತರ ಗರ್ಭಿಣಿ ಆದರೆ ಅವ್ರನ್ನ ಮಾಲೆಯರು ಅಂತ ಬಹಿಷ್ಕಾರ ಹಾಕ್ಬಿಡ್ತಾ ಇದ್ರು. ಸೊ ಅದನ್ನು ಕೂಡ ಇದರಲ್ಲಿ ಬರೆದಿದ್ದಾರೆ. ಸೊ ಅಂದ್ರೆ ಹೇಗೆ ಧಾರ್ಮಿಕವಾಗಿ ರಾಜಕೀಯ ಮಾಡ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಇದೆ. ಸೊ ಹಲವಾರು ವಿಚಾರಗಳನ್ನ ಒಳಗೊಂಡಿದೆ. ಇದನ್ನ ಒಳ್ಳೆಯ ಸಣ್ಣ ಕಾದಂಬರಿ, ಮತ್ತೆ ಇದು ಕೂಡ ಸಿನಿಮಾ ಮಾಡಿದ್ದಾರೆ. ಬಹಳ ವ್ಯಾಲ್ಯೂಬಲ್ ಅಂತ ನನಗನ್ಸುತ್ತೆ ಈ ಕಾದಂಬರಿ. ಅಂದ್ರೆ ಒಂದು ಸನ್ಯಾಸಿನಿಯಾಗಿ 112 ವರ್ಷ ಬದುಕಿದ್ರು, ನಿಜವಾದ ಸನ್ಯಾಸಿನಿ ಅಂತ ಹಾಗೆ ಅನ್ಸುತ್ತೆ. ಧನ್ಯವಾದಗಳು.